ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ 4 ಮಂತ್ಸ್ 4 ತಿಂಗಳು ಫ್ಯೂಚರ್ ಹೇಗಿರುತ್ತೆ ಮತ್ತು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಇಂದ ಏನು ಮೆಸೇಜ್ ನಿಮಗೆ ಇದೆ ಅಂತ ಕೂಡ ಹೇಳ್ತಾ ಹೋಗ್ತೇನೆ. ಸೊ ಇವತ್ತು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ನಲ್ಲಿ ಏನೇನು ನಡೆಯುತ್ತೆ, ಏನು ಆಗಬಹುದು, ಹಾಗೂ ಫ್ಯೂಚರ್ ಆನ್ ದ ಹೋಲ್ ಹೇಗಿರುತ್ತೆ ಇದರ ಬಗ್ಗೆನೇ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬರಬಹುದು, ನಿಮ್ಗೆ ಏನು ಅನುಕೂಲ ಅನ್ಸುತ್ತೆ ನೀವು ಮಾಡಿ. ಸೊ ಇಲ್ಲಿ 2 ಕಾರ್ಡ್ ಪೈಲ್ ಇದೆ, 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮ್ಮ 4 ತಿಂಗಳು ಫ್ಯೂಚರ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಿದ್ದೀನಿ. ಆನ್ ದ ಹೋಲ್ ಫ್ಯೂಚರ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ. ಲೆಟ್ಸ್ ಸಿ ಏನು ಬರುತ್ತೆ ಅಂತ. ಫ್ಯೂಚರ್ 4 ಮಂತ್ಸ್ ಫ್ಯೂಚರ್ ಮತ್ತು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಕ್ವೀನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ಮತ್ತು ನಿಮ್ಮ ಕರಿಯರ್ ಪಾತ್ ತುಂಬ ಚೆನ್ನಾಗಿದೆ. 4 ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ 9 ಆಫ್ ವಾಂಡ್ಸ್ ಬರ್ತಾ ಇದೆ, 5 ಆಫ್ ಕಪ್ಸ್ ಇದೆ. ಇದೆರಡು ಕಪ್ಸ್ ಇದೆಯಲ್ಲ, ನಿಮ್ಮ ಇಮೋಷನಲ್ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದೆ. ಇಮೋಷನ್ಸ್ ವೀಕ್ ಆಗಿದೆ ಅಂತ ಹೇಳ್ಬೋದು, ಫ್ಲಕ್ಚುಯೇಟ್ ಆಗ್ತಾ ಇದೆ, ನೋವಲ್ಲಿದ್ದೀರಾ, ಈ ಥರ ಎನರ್ಜಿ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತು ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆತಂಕ ಇರೋದೇ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲಿ ನಾನು ಹೇಳಬೇಕು ಅಂದರೆ ಇರೋದು. ಮತ್ತು ಮ್ಯಾಜಿಕ್ ಪ್ರೇಯರ್ ಬರ್ತಾ ಇದೆ. ಒಂದು ದೈವದ ಮೊರೆ ಹೋಗ್ಬೇಕಾಗತ್ತೆ. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇರಬಹುದು ಅಂದರೆ ಅದು ನೀವು ನಂಬುವ ದೈವದಿಂದಾನೇ ಈಗ ಇರುವಂಥ ಪರಿಸ್ಥಿತಿನಲ್ಲಿ ಆಚೆ ಬರಕ್ ಸಾಧ್ಯ. ಯಾಕೆಂದ್ರೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ, ನೋವಲ್ಲಿದ್ದೀರಾ, ಹಾಗೂ ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಏನೇ ನಡೀತಿದ್ರು ಕೂಡ ನಿಮಗೆ ಅದು ಸರಿ ಇಲ್ಲ ಅನ್ನಿಸ್ತಾ ಇದೆ, ನಿಮ್ಮ ದಿಕ್ಕು ತಪ್ತಾ ಇದೆ ಅನಿಸ್ತಾ ಇದೆ, ಎಲ್ಲ ಆಪೋಸಿಟ್ ಆಗಿ ಹೋಗ್ತಾ ಇದೆ ಅನ್ನುವಂಥ ಯೋಚನೆ ಬರ್ತಾ ಇದೆ. ಮತ್ತು ಕ್ಲೀನಿಂಗ್ ಹೌಸ್ ಬರ್ತಾ ಇದೆ. ಇದರ ಅರ್ಥ ಏನಂದ್ರೆ ನೀವು ಇವಾಗ ಇರುವಂಥ ಕಂಡೀಷನಲ್ಲಿ ಒಂದು ನಿಮ್ಮ ಮನೆ, ನಿಮ್ಮ ಸುತ್ತಮುತ್ತ ಇರುವಂಥ ಜಾಗ, ನೀವು ಕೆಲಸ ಮಾಡುವಂಥ ಜಾಗ, ಆಫೀಸ್ ಇರಬಹುದು, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಡಿಕ್ಲಟರಿಂಗ್ನ ಆದಷ್ಟು ಬೇಗ ಮಾಡಿ. ಇದರ ಅರ್ಥ ಏನಂದ್ರೆ ನಿಮಗೆ ಬೇಡದೇ ಇರುವಂಥ ವಸ್ತುಗಳನ್ನ ಮನೆಯಿಂದ ತೆಗೆದು ಹಾಕೋದು, ನಿಮ್ಮ ರೂಮ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಯಾಕಂದ್ರೆ ನೆಗೆಟಿವ್ ಎನರ್ಜಿನಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದ್ದೀರಾ. ಯಾವಾಗ ನೀವು ಒಂದು ನಿಮ್ಮ ಸುತ್ತ ಇರುವಂಥ ಜಾಗವನ್ನ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇಟ್ಕೊಳ್ತೀರಾ, ನಿಮ್ಮ ಮೆಂಟಲ್ ಬ್ಲಾಕ್ ಇರುತ್ತಲ್ಲ, ಮಾನಸಿಕವಾಗಿ ಏನು ನೋವು ಅನುಭವಿಸ್ತಿದ್ದೀರಾ, ಈ ಥರ ಬೇಜಾರಲ್ಲಿದ್ದೀರಾ, ಅದಕ್ಕೂ ಕೂಡ ಒಂದಷ್ಟು ಏನು ಹೇಳ್ತಾರೆ ಪವರ್ ಸಿಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಗೆ. ಯಾವಾಗ ನಾವು ಇವಾಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವು ಒಂದು ಪಾರ್ಕ್ಗೆ ಹೋಗ್ತೀರಾ, ತುಂಬ ಸ್ವಚ್ಛವಾಗಿರುತ್ತೆ, ಏನಾಗುತ್ತೆ ಮನಸ್ಸಿಗೆ ಶಾಂತತೆ, ನೆಮ್ಮದಿ ಸಿಗುತ್ತೆ. ಅದೇ ನೀವು ಒಂದು ಮಾರ್ಕೆಟ್ಗೆ ಹೋದ್ರೆ ಏನಾಗುತ್ತೆ, ತಲೆನೋವು ಬರುತ್ತೆ. ಹಾಗೆ ಈಗ ನಿಮ್ಮ ಪರಿಸ್ಥಿತಿ ಆಗಿದೆ. ಈಗಿರುವಂಥ ಸಿಚುವೇಶನ್ನ ಸರಿ ಮಾಡ್ಕೊಳ್ಳೋಕ್ಕೆ ಆದಷ್ಟು ನೀವು ನಿಮ್ಮ ಜಾಗವನ್ನು ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಅದರಿಂದ ನಿಮಗೆ ಮೇ ಬಿ ಒಳ್ಳೆ ನಿದ್ದೆ ಬರಬಹುದು ಅಥವಾ ಒಳ್ಳೆಯ ಶಾಂತಿ ಮನೆಯಿಂದನೇ ಸಿಗ್ಬೋದು. ಅದರಿಂದ ನಿಮ್ಮ ಪರ್ಸ್ನಲ್ ಲೈಫ್ ರಿಸಾಲ್ವ್ ಆಗ್ಬೋದು. ಯಾಕಂದರೆ ಇದು ನಿಮಗೆ ಈ ಥರದ್ದೊಂದು ಕ್ಲೀನಿಂಗ್ ಹೌಸ್ ಮೆಸೇಜ್ ಬರೋದ್ರಿಂದ ನಿಮಗೆ ಇದು ಅರ್ಥ ಆಗುವಂಥ ವಿಷಯನೇ ಸರಿ ಹೋಗುತ್ತೆ. ಸ್ವಲ್ಪ ನೀವು ಪೇಷನ್ಸ್ ಇಟ್ಕೋಬೇಕಾಗತ್ತೆ. ಹಾಗೂ ಇನ್ನೊಂದು 4 ಮಂತ್ಸ್ ಕ್ರಿಟಿಕಲ್ ಆಗೇ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ ವಿಚಾರವಾಗಿ ನೋಡಿದಾಗ. ಇಟ್ಸ್ ನಾಟ್ ಸೋ ಈಸಿ, ಆಯಿತಾ. ಆದರೂ ಕೂಡ 4 ತಿಂಗಳಾದ ನಂತರ ನಿಮ್ಮ ಲೈಫ್ ದಿಕ್ಕು ಬದಲಾಗುತ್ತೆ. ಹಾಗೂ ಒಂದು ಪವರ್ ಕಂಡೀಷನ್ಗೆ ಬರ್ತೀರಾ. ಅಂದರೆ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಹಾಗೂ ನೀವೇನು ನೋವು ಅನುಭವಿಸ್ತಿದ್ದೀರಾ, ಆತಂಕದಲ್ಲಿದ್ದೀರಾ, ಅದರಲ್ಲೂ ಕೂಡ ನಿಮಗೆ ಪರಿಹಾರ ಸಿಗತ್ತೆ. ಸೊ ಈಗ 4 ತಿಂಗಳು ನೀವು ಆದಷ್ಟು ಮಾನಸಿಕವಾಗಿ ನೋವು ಅನುಭವಿಸೋದ್ರಿಂದ ಒಂಚೂರು ದೈವದ ಮೊರೆ ಹೋಗಬೇಕಾಗತ್ತೆ. ಹಾಗೂ ನಾನು ಆಗಲೇ ಹೇಳಿದಾಗೆ ಮನೆಯಲ್ಲಿ ನೆಮ್ಮದಿನ ಕಾಣಬೇಕು ಅಂದಾಗ ಮನೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳಿ. ಒಳ್ಳೆಯ ಮ್ಯೂಸಿಕ್, ಶಾಂತವಾಗಿರುವಂಥ ಮ್ಯೂಸಿಕ್ನ ಕೇಳಿ. ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಮೆಸೇಜ್ ಬರ್ತಾ ಇದೆ. ಅದು ನಿಮ್ಮ ಟ್ಯಾರೋ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಆನ್ ದ ಹೋಲ್ ತುಂಬಾನೇ ಕಷ್ಟ ಇರುತ್ತೆ
ಬಟ್ ನೀವು ಹ್ಯಾಂಡಲ್ ಮಾಡ್ತೀರಾ ಅನ್ನುವಂಥ ಭರವಸೆನೂ ನಿಮಗೆ ದೈವ ಕೊಡ್ತಾ ಇದೆ. ಈಗ ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನೆಕ್ಸ್ಟ್ 4 months 4 ತಿಂಗಳು, ಮುಂದಿನ 4 ತಿಂಗಳು ಹೇಗಿರುತ್ತೆ, ಫ್ಯೂಚರ್ ಹೇಗಿರುತ್ತೆ ಅನ್ನುವ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಿದ್ದೀನಿ. ನೆಕ್ಸ್ಟ್ 4 months ರೀಡಿಂಗ್ ಹೇಗಿರುತ್ತೆ ಮತ್ತು ದೈವದ ಮೆಸೇಜ್, ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಿದೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತಿದ್ದೀನಿ. ಸೊ ಏನು ಬರ್ತಾ ಇದೆ, 7 of Wands ಬರ್ತಾ ಇದೆ, 7 of Wands ಬರ್ತಾ ಇದೆ. ಅದಾದ ನಂತರ 6 of Swords ಬರ್ತಾ ಇದೆ, ಹೆವಿ ಎನರ್ಜೀಸ್ ಅಂತ ಹೇಳ್ಬೋದು. ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ನೀವು ನೋಡ್ಬೋದು, ಇವಾಗ ಸ್ಪೋರ್ಟ್ಸ್ ಬಂದಾಗ ಏನಾಗುತ್ತೆ ಅಂದ್ರೆ ಪ್ರಾಬ್ಲಮ್ಸ್ ಇದೆ, ನಿಮ್ಮ ಸುತ್ತ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ. ಔಟ್ಕಮ್ ಬಂದು 3 of Pentacles ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ನೋಡ್ತೀರಾ. ಆದಷ್ಟು 4 ತಿಂಗಳು ನೀವು ದೊಡ್ಡ ದೊಡ್ಡ ಏನು ಹೇಳ್ತಾರೆ ಡಿಸಿಷನ್ಸ್ ರಿಲೇಟೆಡ್ ಟು ಮನಿ ಕೈ ಹಾಕಕ್ಕೆ ಹೋಗಬೇಡಿ. ಯಾಕಂದ್ರೆ ಕಷ್ಟಗಳಿದೆ. 4 months ಇದೆಯಲ್ಲ, ನೀವು ಅನ್ಕೊಂಡ್ ಹಂಗೆ ಆಗದೆ ಇರಬಹುದು. ಸ್ವಲ್ಪ ಲಾಸ್ ಆಗುವ ಎಲ್ಲ ಸಾಧ್ಯತೆ ಇದೆ. ಮತ್ತು ನೀವು ಮಾಡುವ ಕೆಲಸದಲ್ಲೂ ನಿಧಾನ, ಅಂದ್ರೆ ನೀವು ಅನ್ಕೊಂಡಿರ್ತೀರಾ ಇದು ಆಗ್ಬೇಕು ಅಂತ, ಅದರಲ್ಲೇ ನಿಮ್ಗೆ ತಡೆಗಳು ಅನುಭವಿಸುವ ಹಾಗಾಗತ್ತೆ. ಡ್ರೈ ಡೆಸರ್ಟ್ ಕೂಡ ಬಂದಿದೆ ಇಲ್ಲಿ. ಡ್ರೈ ಡೆಸರ್ಟ್ ಅಂದ್ರೆ ಇರುವಂತ ಸಿಚುವೇಶನ್ನೇ ಹಂಗಿದೆ ನಿಮಗೆ. ನೀವು ಅನ್ಕೋಬಹುದು ಎಲ್ಲ ಸರಿ ಹೋಗುತ್ತೆ ಅಂತ. ಆತರ ಒಂದೊಂದ್ಸಲ ಭರವಸೆ ಇಟ್ಕೊಂಡೆ ನಾವು ಮುಂದೆ ಹೋಗ್ತಿರ್ತೀವಿ. ಆದ್ರೆ ಈ ತರ ಅಡ್ಡಿ ಆತಂಕಗಳು ಬಂದಾಗ ನಮ್ಗೆ ಒಂಥರ ನಿರಾಶೆ ಆಗತ್ತೆ. ಸೊ ಸ್ಲೋ ಮೂವ್ಮೆಂಟ್ ಇದೆ. 4 months ಇಸ್ ಅ ಸ್ಲೋ ಮೂವ್ಮೆಂಟ್ ಮಂತ್. ಅವಾಗ ಏನ್ ನೀವು ಮಾಡ್ಬೇಕಾಗತ್ತೆ ಅಂದ್ರೆ ಬೇರೆ ಕೆಲಸಗಳಿಗೆ ಕೈ ಹಾಕುವಂಥದ್ದು. ಎಕ್ಸಾಂಪಲ್, ಇವಾಗ ನೀವೇನಕ್ಕೋ ಕೈ ಹಾಕ್ತಿರ್ತೀರಾ, ಆ ಒಂದು ವಿಚಾರದಲ್ಲಿ ನಿಮ್ಗೆ ಫಲ ಸಿಗ್ತಾ ಇರೋದಿಲ್ಲ. ಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಹಾಗೂ ನಿಮ್ಮ ಕರಿಯರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಈಗ ನೀವೇನೋ ಜಾಬ್ ಸರ್ಚ್ ಮಾಡ್ತಿದ್ದೀರಾ, ನೀವೇನೋ ಮಾಡಬೇಕು ಅಂತ ಇದ್ದೀರಾ, ಓದಿನ ವಿಷಯದಲ್ಲಿ ಒಂದು ಸ್ವಲ್ಪ ನಿಮಗೆ ಅಂದ್ರೆ ಆ ಒಂದು ಕಾನ್ಸಂಟ್ರೇಷನ್ ಬರ್ದೇ ಇರುವಂಥದ್ದು ಅದೆಲ್ಲ ನಡೆಯುತ್ತೆ. ಕಮ್ ಟುಗೆದರ್ ಅಂಥದ್ದು, ಈ ಕಮ್ ಟುಗೆದರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಇಮೋಷನ್ಸ್ ನಿಮ್ಮ ಹಿಡಿತದಲ್ಲಿರುತ್ತೆ. ಹಾಗೂ ಒಂದು ರಿಲೇಶನ್ಶಿಪ್ ವಿಚಾರವಾಗಿ ನೀವೇನಾದ್ರೂ ಡಿಸಿಷನ್ಸ್ ತಗೋಬೇಕು ಅಂತ ಇದ್ದೀರಾ, ಏನಾದ್ರೂ ಒಳ್ಳೇದ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ಇದ್ದೀರಾ, ಅಥವಾ ಒಂದು ಒಳ್ಳೆಯ ಸಂಗಾತಿನ ಹುಡುಕಬೇಕು ಅಂತಿದ್ದೀರಾ, ಮದ್ವೆ ಆಗ್ಬೇಕು ಅಂತ ಇದ್ದೀರಾ, ಅಥವಾ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಸಮಥಿಂಗ್ ರಿಲೇಟೆಡ್ ಟು ಸೋಷಿಯಲ್ ಲೈಫ್, ನಿಮ್ಮ ಲವ್ ಲೈಫ್ ಅಂದಾಗ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಪ್ರಾಬ್ಲಮ್ಸ್ ಇರೋದೇ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಕೆಲಸ ಕಾರ್ಯಗಳಲ್ಲಿ. ಸೊ ಅವಾಗ ಅದೊಂಥರ ಡ್ರೈ ಡೆಸರ್ಟ್ ಅಂತ ಹೇಳ್ತಾ ಇದೀನಲ್ಲ, ಡ್ರೈ ಡೆಸರ್ಟ್ ಬಂದಿದೆ. ಸೊ ನೀವು ಇವಾಗ ಯಾವುದು ನಿಮಗೆ ಫೇವರ್ ಆಗಿದೆ ಅದಕ್ಕೆ ಕೈ ಹಾಕಿ. ಫೇವರ್ ಆಗಿರೋದೇ ನಿಮ್ಮ ರಿಲೇಶನ್ಶಿಪ್ ಲೈಫ್. ಸೊ ಅದು ನೀವು ಮುಂದುವರಿಸ್ಕೊಳ್ಬಹುದು. ಈಗ ಮಗುವಿನ ವಿಚಾರವಾಗಿ ನೀವೇನೋ ಒಂದು ಡಿಸಿಷನ್ ತಗೋಬೇಕು ಅಂತ ಇದ್ದೀರಾ, ಅಂದ್ರೆ ಈಗ ಪ್ರೆಗ್ನೆನ್ಸಿ ನ್ಯೂಸು ಅದೆಲ್ಲ ಖಂಡಿತ ನೀವು ಅನ್ಕೊಂಡಂಗೆ ಆಗತ್ತೆ. ಆದ್ರೆ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇರುತ್ತೆ, ಫೈನಾನ್ಷಿಯಲ್ ಕಂಡೀಷನ್ ನಿಧಾನವಾಗುತ್ತೆ. ಆ ಟೈಮ್ನಲ್ಲಿ ನೀವೇನೋ ಒಂದು ಮಾಡಬೇಕು, ಏನೋ ಒಂದು ತಗೋಬೇಕು ಅಂದಾಗ ಅದರಲ್ಲೇ ನೀವು ಲಾಸ್ ನೋಡ್ತೀರಾ. ಸೊ ಹುಷಾರಾಗಿರಿ. 4 months, 4 ತಿಂಗಳಾದ ನಂತರ ನಿಮಗೆ ನೀವೇನು ಮಾಡಬೇಕು ಅಂತ ಇದ್ದೀರಾ ಅದು ಅಂದ್ರೆ ಸುಲಭವಾಗಿ ಸರಾಗವಾಗಿ ಆಗ್ತಾ ಹೋಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.